ಸೋಮವಾರ ಸಾಯಂಕಾಲದ ತನಕ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ಹೇಗಾಯಿತು ಅಂತಕ್ಕಂಥದ್ರ ಬಗ್ಗೆ ನಿಮಗೆ ವಿರಾಮಕ್ಕೂ ಮೊದಲು ನಾನು ಮಾಹಿತಿ ಕೊಟ್ಟೆ. ಇನ್ನು ಶುರುವಾಗುತ್ತೆ ಅಸಲಿ ಕತೆ. ಆವಾಗ ಪೊಲೀಸರು ಗೊತ್ತಾಗುತ್ತೆ ಇದು ಸಾಮಾನ್ಯವಾದ ಕೇಸ್ ಅಲ್ಲ, ನಿಜವಾಗಿತ್ತು ಪೊಲೀಸರ ಅನುಮಾನ. ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಪತ್ತೆಯಾಗುತ್ತೆ. ಆದರೆ ಆ ಥರ ಮಾಡಂಗಿಲ್ಲ. ಹೈ ಪ್ರೊಫೈಲ್ ಕೇಸು, ಸೀದಾ ಹೋಗಿ ದರ್ಶನ್ ಅರೆಸ್ಟ್ ಮಾಡ್ಕೊಂಡು ಬರೋಕ್ಕಾಗಲ್ಲ. ಮುಂದೇನು ಮಾಡ್ತಾರೆ ನೋಡೋಣ. ಸಾಮಾನ್ಯವಾದ ಕೇಸಂತೂ ಅಲ್ಲ. ಯಾರೋ 4 ಜನ ಹೊಡೆದಾಕ್ಬಿಟ್ಟಿದ್ದಾರೆ ಅನ್ನೋಂಗೂ ಇಲ್ಲ. ಪೊಲೀಸರ ಅನುಮಾನ ನಿಜವಾಯಿತು. ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಯಿತು. ಆದರೆ ಆ ಥರ ಮಾಡೋ ಹಾಗಿಲ್ಲ ಅಂತಲೂ ಗೊತ್ತು ಅವ್ರಿಗೆ. ತಕ್ಷಣಕ್ಕೆ ದರ್ಶನ್ನ ಅರೆಸ್ಟ್ ಮಾಡಬೇಕಾ ಬೇಡವಾ ಗೊಂದಲಕ್ಕೆ ಬೀಳ್ತಾರೆ ಪೊಲೀಸರು. ಏನು ಮಾಡೋದು ಇಲ್ಲ, ದರ್ಶನ್ ಟಚ್ ಮಾಡೋದಕ್ಕೆ ಇಷ್ಟೇ ಸಾಕ್ಷಿಗಳಾಗಲ್ಲ, ಇನ್ನಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಬೇಕು ಅಂತ ಕೂತ್ಕೋತಾರೆ. ಆಗಲ್ಲ, ಯಾರೋ ಬಂದ್ಬಿಟ್ರು ದರ್ಶನ್ ಅಂದ್ಬಿಟ್ರೆ ಆಗಲ್ಲ, ಇನ್ನಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಬೇಕು. ಆಗೇನು ಮಾಡ್ತಾರೆ, ತನಿಖೆಯ ಆಳಕ್ಕೆ ಇನ್ನಷ್ಟು ಇಳಿಬೇಕು ಅಂತ DCP ಗಿರೀಶ್ ಅಂಡ್ ಟೀಮ್ ನಿರ್ಧಾರ ಮಾಡುತ್ತೆ. ಇಲ್ಲ ಇಷ್ಟಕ್ಕೆ ಸಾಕಾಗಲ್ಲ. ಆಗ ಶುರುವಾಗಿದ್ದೆ ನಿಜವಾದ ಪೊಲೀಸ್ ಬೇಟೆ. ದರ್ಶನ್ನ ಟಚ್ ಮಾಡಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ, ಇನ್ನೂ ಸ್ಟ್ರಾಂಗ್ ಎವಿಡೆನ್ಸ್ ಬೇಕು. ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ನೋಡಿ, ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಇರ್ತಾರೆ. ಇದು ಮಂಗಳವಾರದ ಕತೆ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಸೋಮವಾರ ರಾತ್ರಿಯಿಂದಲೇ ಆಪರೇಷನ್ ಸ್ಟಾರ್ಟ್ ಆಗಿರುತ್ತೆ. ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿದ್ದಾರೆ ದರ್ಶನ್. ಈ ಮಾಹಿತಿ ಸಿಗುತ್ತೆ ಅವ್ರಿಗೆ. ರಾಡಿಸನ್ ಬ್ಲೂ, ಪ್ರದೋಷ್, ನಾಗಾ, ದೀಪಕ್ ಇವ್ರ ಮೇಲೆ ಕಾಕಿ ಕಣ್ಣು. ಮೊದಲು ದರ್ಶನ್ ಎಲ್ಲಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ ಪೊಲೀಸರು. ಈ ಪ್ರದೋಷ್, ನಾಗಾ ಮತ್ತು ದೀಪಕ್ ಮೇಲೆ ಕಣ್ಣಿಟ್ಟು ಫಾಲೋ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ ನೋಡೋಣ ಅಂತಂದ್ಬಿಟ್ಟು ಟವರ್ ಲೊಕೇಶನ್ ಆಧರಿಸಿ ಇವರ ಚಲನವಲನ ಪತ್ತೆ ಮಾಡ್ತಾರೆ. ಇವರ ಹತ್ರ ನಂಬರ್ ಇರುತ್ತೆ, 3 ಜನರದ್ದು ಮೊಬೈಲ್ ನಂಬರ್. ಈಗೆಲ್ಲಿದ್ದಾರೆ, ಇವರ ಮೊಬೈಲ್ ಯಾವ ಟವರ್ ಲೊಕೇಶನಲ್ಲಿ ಆಕ್ಟಿವ್ ಆಗ್ತಾ ಇದೆ ನೋಡ್ತಾರೆ. ಹಾಗಾಗಿ ಸೋಮವಾರ ರಾತ್ರಿನೇ ಫೀಲ್ಡ್ಗೆ ಇಳಿತಾರೆ ಪೊಲೀಸರು. ಇನ್ನಷ್ಟು ಎವಿಡೆನ್ಸ್ ಬೇಕಲ್ಲ ದರ್ಶನ್ ವಿರುದ್ಧ. ಸೊ ದರ್ಶನ್ ಎಲ್ಲಿದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಇವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರಿಂದನೇ ಇನ್ನಷ್ಟು ಎವಿಡೆನ್ಸ್ ಸಿಗಬೇಕಾಗಿರೋದು. ಸೋಮವಾರ ರಾತ್ರಿ ಬಿಡದಿ ಬಳಿಯ ಮೈಸೂರು ಟೋಲ್ ಹತ್ರ, ಮೈಸೂರು ರೋಡ್ ಇದೆಯಲ್ಲ ಎಕ್ಸ್ಪ್ರೆಸ್ ವೇ, ಆ ಟೋಲ್ ಹತ್ರ ಈ 3 ಜನರನ್ನ ಸೆರೆ ಹಿಡಿತಾರೆ. 3 ಜನರನ್ನು ಸೆರೆ ಹಿಡಿತಾರೆ. ಪ್ರದೋಷ್, ನಾಗಾ, ದೀಪಕ್ ಮೂವರ ಬಂಧನ ಆಗುತ್ತೆ. ಪ್ರದೋಷ್, ನಾಗಾ ಅಲಿಯಾಸ್ ನಾಗರಾಜ್, ದೀಪಕ್. ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರನ್ನ ಇವರೇ ಬಾಯ್ಬಿಡೋದು. ಈ 3 ಜನನೇ ಬಾಯ್ಬಿಡ್ತಕ್ಕಂಥದ್ದು. ಹೌದು, ಇದರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಪಾತ್ರ ಇದೆ. ಮರ್ಡರ್ಗೆ ದರ್ಶನ್ ಲಿಂಕು ಇದರ ಮುಖಾಂತರ ಸಾಬೀತಾಗೋಯ್ತು. ಇವ್ರು ಬಾಯ್ಬಿಟ್ರಲ್ಲ, ಹೌದು ನಿಜ ಅಂತನ್ಬಿಟ್ಟು ಸಾಬೀತಾಯಿತು. ಆಮೇಲೆ ಮೇಲಧಿಕಾರಿಗಳಿಗೆ ವಿಷಯ ಮುಟ್ಟಿಸ್ತಾರೆ. DCP ಗಿರೀಶ್ ಕಮಿಷನರ್ಗೆ ಅಥವಾ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಗಮನಕ್ಕೆ ಮುಲಾಜಿಲ್ದೆ ಕ್ರಮ ತಗೊಳ್ಳಿ ಅಂತಾರೆ ಸರ್ಕಾರದವರು. ಯಾವನಾದರೂ ಸರಿ ಮುಲಾಜಿಲ್ದೆ ಕ್ರಮ ತಗೊಳ್ಳಿ ಅಂತ. ಮಂಗಳವಾರ ನಸುಕಿನ ಜಾವ ಆಪರೇಷನ್ ದರ್ಶನ್ ಟೇಕ್ ಆಫ್ ಆಗುತ್ತೆ. ಮೈಸೂರಿಗೆ ಹೋಗಬೇಕು, ದರ್ಶನ್ನ ಕರ್ಕೊಂಡು ಬರಬೇಕು ನಸುಕಿನ ಜಾವ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಇವಾಗ ಒಂದು ವಿಚಾರ ನಾವು ಸೋಮವಾರ ಸಾಯಂಕಾಲದ ತನಕ ಏನಾಯಿತು ಅಂತ ಹೇಳಿದ್ವಿ. ಜೊತೆಗೆ ಈ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಇದ್ದಾರೆ, ಅವ್ರ ಪಾತ್ರ ಇದೆ ಅಂತ ಅನುಮಾನ ಬಂದಿತ್ತು DCP ಗಿರೀಶ್ ಮತ್ತು ಚಂದನ್ ಅವರಿಗೆ. ಆಮೇಲೆ ಏನಾಯಿತು ಅರವಿಂದ? ಯಾವಾಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಅಪರಿಚಿತ ವ್ಯಕ್ತಿಯ ಮೃತದೇಹ ಸಿಕ್ತು, ಆಗ ಕೊಲೆ ಪ್ರಕರಣ ಕೂಡ ದಾಖಲಾಗಿತ್ತು. ಯಾರು ಅಂತೇಳಿ ಹುಡುಕಾಟವನ್ನು ನಡೆಸ್ತಿದ್ದಂತಹ ಸಂದರ್ಭದಲ್ಲೇ 3 ಬಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಸರೆಂಡರ್ ಆಗಿದ್ರು. ಅಂದರೆ ಅದು ಕಾರ್ತಿಕ್, ಕೇಶವ್ ಮತ್ತು ನಿಖಿಲ್. ಈ 3 ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಜವಾಗಿ ಅನುಮಾನ ಹುಟ್ಟುಕೊಳ್ತು. ಇದು ರೈವಲ್ರಿ ಗ್ಯಾಂಗ್ ಹೊಡೆದಾಟವಲ್ಲ, ಯಾರೋ ರೌಡಿಗಳು ಹೊಡೆದಾಡ್ಕೊಂಡಿಲ್ಲ, ಅಥವಾ ಗಂಡ ಹೆಂಡತಿ ಜಗಳವಾಗಿ ಕೊಲೆಯಾಗಿ ಅವರು ಬಂದು ಸರೆಂಡರ್ ಆಗಿಲ್ಲ. ಇದು ಏಕಾಏಕಿ ಯಾವುದೋ ಕೇವಲ ಸಣ್ಣ ಪುಟ್ಟ ಫೈನಾನ್ಸ್ಗೆ ಬಂದು ಹೊಡೆದಾಕಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಇವರು ಬಂದು ಸರೆಂಡರ್ ಆಗಿದಾರಲ್ಲ ಅನ್ನೋ ಅನುಮಾನ ಕಾಡ್ತು. ಆಗ ಆಳವಾದಂತಹ ಇನ್ವೆಸ್ಟಿಗೇಷನ್ಗೆ ಇಳಿದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಹೆಸರು ಮೊದಲಿಗೆ ಹೊರಬಂತು. ಈ ಪ್ರಕರಣದಲ್ಲಿ ಯಾರು ತಂದಾಕಿದ್ರು ಮೃತದೇಹವನ್ನು ಅನ್ನೋ ಹಿನ್ನೆಲೆಯನ್ನು ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ RR ನಗರದ ಪಟ್ಟಣಗೆರೆಯ ಶೆಡ್ನ ವಿಳಾಸವನ್ನು ಕೊಟ್ಟಿತ್ತು. ಅಲ್ಲಿಂದ ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮೈಸೂರು ರೋಡ್ ಬಳಿ ಈ 3 ಸಿಕ್ಕಿದ್ರು. ಪ್ರದೋಷು, ದೀಪಕ್ಕು, ಮತ್ತೊಬ್ಬಾತ, ಈ 3 ನಾಗ, ಈ 3 ಸಿಕ್ಕಂತಹ ಸಂದರ್ಭದಲ್ಲಿ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ, ವರ್ಕನ್ನು ಮಾಡಿದಂತಹ ಸಂದರ್ಭದಲ್ಲಿ
ಪವಿತ್ರ ಗೌಡ ಹೆಸರು ಹೊರಬರುತ್ತೆ. ಆಗ ಪವಿತ್ರ ಗೌಡ ನಾನು ಈ ಪ್ರಕರಣದಲ್ಲಿ ಆತನ ಮನೆಗೆಲಸದಾತ ಪವನ್ಗೆ ವಿಚಾರವನ್ನು ಹೇಳಿದ್ದೆ, ಈ ರೀತಿಯಾಗಿ ಅಶ್ಲೀಲ ಮೆಸೇಜನ್ನು ಮಾಡ್ತಿದ್ದ ಒಬ್ಬಾತ, ಆತನನ್ನು ತಡೆಯೋದು ಹೇಗೆ ಅಂತೇಳಿ ಕೇಳಿದ್ದೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಹೀಗಾಗಿ ಅಲ್ಲಿಂದ ಹೊರಡುತ್ತೆ ನೋಡಿ, ದರ್ಶನ್ ಪಾತ್ರವನ್ನು ಹುಡುಕಿಕೊಂಡು ಹೊರಡುತ್ತೆ. ಅಲ್ಲಿಂದ ದರ್ಶನ್ ರೋಲ್ ಏನು ಈ ವಿಚಾರದಲ್ಲಿ, ಅಲ್ಲಿಗೆ ದರ್ಶನ್ ಪಾತ್ರವನ್ನು ಹುಡುಕಿ ಹೊರಟಂತಹ ಪೊಲೀಸರಿಗೆ ಪವನ್ ಈ ದರ್ಶನ್ ಕಿವಿಯಲ್ಲಿ ಹೇಳಿರ್ತಾನೆ, ಈ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ಈತನನ್ನು ಕರೆಸಿದ್ದೀವಿ ಅನ್ನೋ ನಿಟ್ಟಿನಲ್ಲಿ, ಅಂದರೆ ರೇಣುಕಾಸ್ವಾಮಿಯನ್ನು ಕರೆಸಿದ್ದೀವಿ ಅಂತೇಳಿ. ಆಗ ಇದೇ ದರ್ಶನ್ ಪವಿತ್ರ ಗೌಡ ಜೊತೆ ಇದೇ ಪಟ್ಟಣಗೆರೆಯ ಶೆಡ್ಗೆ ಹೋಗ್ತಾರೆ, ಅಲ್ಲಿ ಮನಸೋ ಇಚ್ಛೆ ಹಲ್ಲೆಯನ್ನು ನಡೆಸ್ತಾರೆ. ಇದೆಲ್ಲವೂ ಕೂಡ ಅದಾಗಲೇ ಪೊಲೀಸರಿಗೆ ಗೊತ್ತಾಗಿ ಹೋಗಿರುತ್ತೆ. ಆಗ ಮಂಗಳವಾರ ಬೆಳಗ್ಗೆ ಮೈಸೂರಿಗೆ ಇದೇ ಪೊಲೀಸರ ತಂಡ ಹೋಗಿರುತ್ತೆ. ACP ಚಂದನ್, ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಸೇರಿದಂತೆ ಮತ್ತವರ ತಂಡ ಹೋಗಿ ಭರತ್ ರೆಡ್ಡಿ ಇವರೆಲ್ಲರೂ ಹೋಗಿ ಬೆಳಗ್ಗೆ ಮೈಸೂರಿನಲ್ಲಿ ದರ್ಶನ್ ರವರನ್ನ ಅರೆಸ್ಟ್ ಮಾಡಿ ಕರೆ ತರೋ ಕೆಲಸವನ್ನ ಮಾಡ್ತಾರೆ. ಓಕೆ ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಇದು ಎರಡನೇ ಹಂತದ ತನಿಖೆಯ ವಿಚಾರವಾಗಿ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಅಂದರೆ ಸೋಮವಾರ ಸಾಯಂಕಾಲದಿಂದ ಇವರು ಮಂಗಳವಾರ ಬೆಳಿಗ್ಗೆ ನಸುಕಿನ ಜಾವ ದರ್ಶನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗುವ ತನಕದ ಕಥೆ. ಅಲ್ಲಿ ಇನ್ನೂ ಮಜಾ ಇದೆ, ಮೈಸೂರಿಗೆ ಹೋದ ಮೇಲೆ ಇನ್ನೂ ಮಜಾ ಇದೆ ಏನಾಯಿತು ಅಂತಂದ್ಬಿಟ್ಟು. ಸೊ ಅದ್ರ ಬಗ್ಗೆನೂ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಾನು. ಸದ್ಯಕ್ಕೆ ಇವಾಗ ಪೊಲೀಸ್ ಮೇಲಧಿಕಾರಿಗಳಿಂದ ಒಪ್ಪಿಗೆಯನ್ನು ಪಡೆದು ಸರ್ಕಾರದ ಗಮನಕ್ಕೆ ತಂದು ಈ ಕೊಲೆಯಲ್ಲಿ ದರ್ಶನ್ ಪಾತ್ರ ಇದೆ ಅಂತಕ್ಕಂಥದ್ದನ್ನು ಅವರಿಗೆ ಕನ್ವಿನ್ಸ್ ಮಾಡಿ ಆಯಿತು ಕ್ರಮ ತಗೊಳ್ಳಿ ಅಂತ ಗೊತ್ತಾದ ನಂತರ ACP ಚಂದನ್ ಮತ್ತು DCP ಗಿರೀಶ್ ಇಬ್ಬರೂ ಕೂಡ ತಮ್ಮ ಟೀಮ್ ಜೊತೆ ಮೈಸೂರಿಗೆ ತೆರಳುತ್ತಾರೆ.